ನಕ್ಸಲ್ ವಿಕ್ರಮ್ ಗೌಡ ಅವರ ಮೇಲೆ ಪೊಲೀಸರು ಗುಂಡಿನ ಚಕಮಕಿಯನ್ನ ನಡೆಸಿದರು. ಪರಿಣಾಮ ಅವರ ದೇಹದಲ್ಲಿ 7 ಗುಂಡುಗಳು ಹೊಕ್ಕಿದ್ವು ಅನ್ನೋ ಮಾಹಿತಿ ಕೂಡ ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಗೊತ್ತಾಗಿದೆ. ವಿಕ್ರಮ್ ಗೌಡ ಹೊಟ್ಟೆ, ತಲೆ, ಪಾದ, ತೊಡೆಗೆ ಗುಂಡೇಟು ತಗುಲಿತ್ತು. ಚಕಮಕಿಯಲ್ಲಿ ಗುಂಡಿನ ಮಳೆಗೈದಿದ್ರು ಪೊಲೀಸರು. ಆ ಕಡೆ ನಕ್ಸಲರ ಕಡೆಯಿಂದಲೂ ಕೂಡ ಫೈರಿಂಗ್ ಆಗಿತ್ತು. ಗುಂಡಿನ ದಾಳಿಗೆ ಸ್ಥಳದಲ್ಲೇ ಕುಸಿದು ಬಿದ್ದಂತಹ ವಿಕ್ರಮ್ ಗೌಡ ಅವರು ಸಾವನ್ನಪ್ಪಿದ್ರು. ಆ ಮಾಹಿತಿಯನ್ನು ಖಚಿತಪಡಿಸಿಕೊಂಡ ನಂತರದಲ್ಲಿ ಪೊಲೀಸರು ಅದನ್ನು ಅಧಿಕೃತಪಡಿಸಿದ್ರು. ನಕ್ಸಲ್ ವಿಕ್ರಮ್ ಗೌಡ ಅವರ ದೇಹದಲ್ಲಿ ಒಟ್ಟು 7 ಗುಂಡುಗಳು ಹೊಟ್ಟೆ, ತಲೆ ಭಾಗದಲ್ಲಿ, ಪಾದ ಮತ್ತು ತೊಡೆ ಭಾಗದಲ್ಲಿ ಕಾಣಿಸಿಕೊಂಡಿತ್ತು. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಗುಂಡುಗಳೆಷ್ಟು ಅವರ ದೇಹ ಹೊಕ್ಕಿತ್ತು ಅನ್ನೋದರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಲಭ್ಯವಾಯಿತು. ಅದಾದ ನಂತರದಲ್ಲಿ ಮರಣೋತ್ತರ ಪರೀಕ್ಷೆ ಪೂರ್ಣ ಮಾಡಿ ನಂತರ ಹ್ಯಾಂಡ್ ಓವರ್ ಮಾಡುವಂತಹ ಪ್ರಕ್ರಿಯೆಯನ್ನು ನಡೆಸಿದರು. ಸ್ಥಳ ಮಹಜರು ನಡೆಸಿದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಗುಂಡುಗಳು ಹಾರಿದ್ವು ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸದ್ಯ ಕಾರ್ಯಾಚರಣೆಗೆ ಮೊದಲೇ ಯಾವ ರೀತಿಯಾಗಿ ಎಎನ್ಎಫ್ ಟೀಮ್ ಸಜ್ಜುಗೊಂಡಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕವಾಗಿ ಅವರಿಗೆ ಶರಣಾಗುವಂತೆ ಯಾವ ರೀತಿ ಸೂಚನೆ ಕೊಟ್ಟಿದ್ರು, ಆ ನಂತರ ಅಲ್ಲಾದಂತಹ ಬೆಳವಣಿಗೆಗಳೇನು, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ. ಪೀತಬೆಲ್ನ ಕಾಡಂಚಿನ ಜಯಂತ ಗೌಡ ಅವರ ಮನೆಗೆ ನವೆಂಬರ್ 11ನೇ ತಾರೀಕು ವಿಕ್ರಮ್ ಗೌಡ ಅವರು ಭೇಟಿ ಕೊಟ್ಟಿರ್ತಾರೆ. ಸೋಮವಾರ ಬರ್ತೀನಿ, ರೇಷನ್ ಪಡೆದುಕೊಂಡು ಹೋಗ್ತೀನಿ ಅಂತ ಅವರ ನಿವಾಸದಲ್ಲಿ ಹೇಳಿರ್ತಾರೆ. ಅದೇ ಕಾರಣಕ್ಕಾಗಿ ಅವರು ರೇಷನ್ ಪಡ್ಕೊಳ್ಳಿಕ್ಕೆ ಬಂದಂತಹ ಸಂದರ್ಭ ಪೊಲೀಸರು ಕೂಡ ಕೂಂಬಿಂಗ್ ಅನ್ನು ನಡೆಸ್ತಾ ಇದ್ರು. ಅವರ ಬರುವಿಕೆಯ ಮಾಹಿತಿ ಕೂಡ ಖಚಿತಪಡಿಸಿಕೊಂಡಿದ್ರು. ಕೂಂಬಿಂಗ್ ವೇಳೆ ಎಎನ್ಎಫ್ ಟೀಮ್ಗೆ ವಿಕ್ರಮ್ ಗೌಡ ಅವರು ಜಯಂತ್ ಗೌಡ ಅವರ ನಿವಾಸಕ್ಕೆ ಬರ್ತಾರೆ ಸೋಮವಾರ ಅನ್ನೋದರ ಬಗ್ಗೆ ಖಚಿತ ಮಾಹಿತಿ ಇತ್ತು. ಅದರ ಆಧಾರದ ಮೇಲೆ ಅವರು ಕೂಡ ಕೂಂಬಿಂಗ್ ಅನ್ನು ನಡೆಸ್ತಾ ಇದ್ರು. ಸೋಮವಾರ ವಿಕ್ರಮ್ ಗೌಡ ಅವರ ಆಗಮನ ಆಗಿದೆ. ಆಗಮನ ಆಗ್ತಿದ್ದ ಹಾಗೆ ಪೊಲೀಸರು ಶರಣಾಗುವಂತೆ ಸೂಚನೆ ಕೊಟ್ಟಿದ್ದಾರೆ. ಹೊರಗೆ 3 ಕೂಡ ವೆಯ್ಟ್ ಮಾಡ್ತಿದ್ರು. ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈಗ ಅವರಿಗಾಗಿ ಕೂಂಬಿಂಗ್ ಅನ್ನ ಮುಂದುವರಿಸಿದ್ದಾರೆ.